ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ಜಯನಗರ ಶಿವಮಂದಿರದಲ್ಲಿ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ಜುಲೈ 25ರಿಂದ ಆಗಸ್ಟ್ 24ರವರೆಗೂ ಒಂದು ತಿಂಗಳು ಗುಡ್ಡಪುರ ಶ್ರೀ ದಾನಮ್ಮ ದೇವಿ ಚರಿತ್ರೆಯ ಪುರಾಣ ಹಾಗೂ ಪ್ರತಿನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಅವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಈ ವರ್ಷವೂ ಕೂಡ ನಮ್ಮ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಜಯನಗರ ಶಿವಮಂದಿರದಲ್ಲಿ ಗುಡ್ಡಪುರ ಶ್ರೀ ದಾನಮ್ಮ ದೇವಿಯ ಪುರಾಣವನ್ನು 25ನೇ ಬರುವ ಶುಕ್ರವಾರದ 25ನೇ ತಾರೀಕು ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅವತ್ತು ಈ ಒಂದು ಪುರಾಣ ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಈ ಭಾಗದ ಖ್ಯಾತ ಉದ್ಯಮಿಗಳು ಹಾಗೂ ಕೃಷಿ ಚಿಂತಕರು ಆದಂಥ ಡಾಕ್ಟರ್ ಲಿಂಗರಾಜಪ್ಪ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಹಾಗೂ HK ಸೊಸೈಟಿಯ ಮಾಜಿ ಅಧ್ಯಕ್ಷರು ಹಾಗೂ ಈ ಭಾಗದ ಉದ್ಯಮಿಗಳು ಆದಂಥ ಡಾಕ್ಟರ್ ಭೀಮಾಶಂಕರ್ ಗುಲ್ಗುಂದಿಯವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 48ರ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ವೀರಣ್ಣ ಹೊನ್ನಳ್ಳಿಯವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ನಾನೇ ಅಧ್ಯಕ್ಷ ಆದಂಥ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದೇನೆ. ಅದೇ ರೀತಿ ಈ ಒಂದು ಪುರಾಣ ಕಾರ್ಯಕ್ರಮವನ್ನು ಈ ಪುರಾಣ ದಿನನಿತ್ಯ ನಡೆಸಿಕೊಡುವಂಥ ಸ್ವಾಮಿಗಳಾದಂಥ ಪುರಾಣಿಕರಾದಂಥ ಈ ನಾಡಿನ ಖ್ಯಾತ ಪುರಾಣಿಕರು ಹಾಗೂ ಅಬ್ಬೆ ತುಮಕೂರಿನ ಅಬ್ಬೆ ತುಮಕೂರಿನ ಗಂಗಾಧರ ಸ್ವಾಮಿಗಳ ಕಟಸ್ಥಲ ಬ್ರಹ್ಮ ಗಂಗಾಧರ ಸ್ವಾಮಿಗಳ ಏನು ಶಿಷ್ಯರು ಹಾಗೂ ಖ್ಯಾತ ಪುರಾಣಿಕರು ಆದಂಥ ದೊಡ್ಡಯ್ಯ ಶಾಸ್ತ್ರಿಗಳನ್ನು ಪುರಾಣವನ್ನು ನಡೆಸುತ್ತಿದ್ದಾರೆ. ಈ ಪುರಾಣವನ್ನು ನಿರಂತರವಾಗಿ 30 ದಿನಗಳ ಕಾಲ ನಾವು ಹಮ್ಮಿಕೊಳ್ಳಲಿದ್ದೇವೆ. ಅದೇ ರೀತಿ ಪುರಾಣ ಆದ ನಂತರ ಸುಮಾರು ಇದೇ ನಿರಂತರವಾಗಿ 1 ತಿಂಗಳ ನಾವು ಅನ್ನದಾಸೋಹ ಕೂಡ ನಾವು ಇಟ್ಕೊಂಡಿದ್ದೀವಿ. ಈ ಅನ್ನದಾಸೋಹದಲ್ಲಿ ನಮ್ಮ ಭಕ್ತರು ಏನಪ್ಪ ಅಂತಂದ್ರೆ ಅನ್ನದಾಸೋಹನ ಪ್ರತಿನಿತ್ಯ ಒಬ್ಬರು ಇರ್ಬೋದು, ಇಬ್ಬರು ಇರ್ಬೋದು, 3 ಮಂದಿ ಇರ್ಬೋದು ಅಥವಾ 4 ಮಂದಿ ಜನರು ಕೂಡ 5 ಜನರು ಕೂಡ ಭಕ್ತರ ಅನ್ನದಾಸೋಹವನ್ನು ಮಾಡಿಸ್ತಾರೆ. ಈ ಒಂದು ಪುರಾಣದಲ್ಲಿ ಪುರಾಣ ಆದ ನಂತರ ಪ್ರತಿ ಸಂಡೆ ಇರ್ಬೋದು ಅಥವಾ ವಿಶೇಷ ದಿನ ಅಂತ ಇರ್ಬೋದು, ಸಾಹಿತಿಗಳು, ಚಿಂತಕರು, ಭಾಷಾ ಚಿಂತಕರು ಹಾಗೂ ಇನ್ನಿತರ ಬುದ್ಧಿಜೀವಿಗಳು ಬಂದು ಒಂದು 15ರಿಂದ 20 ನಿಮಿಷ ಒಂದು ವಿಶೇಷವಾಗಿ ಧಾರ್ಮಿಕ ವಿಚಾರಗಳನ್ನು ನಮ್ಮ ಹುಡುಗಿಯರು ಬಂದು ವಿಚಾರವನ್ನು ವ್ಯಕ್ತಪಡಿಸಲಿದ್ದಾರೆ. ಅದೇ ರೀತಿ ಇನ್ನೂ ಅನೇಕ ನಾವು ಪ್ರತಿಭಾ ಇದು ಇರ್ಬೋದು ಕಾರ್ಯಕ್ರಮಗಳು ಇನ್ನೂ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶ ಹೊಂದಿದ್ದೀವಿ. ಅದಕ್ಕಾಗಿ ನಾನು ಸಮಸ್ತ ನಮ್ಮ ಬಡಾವಣೆ ಅಂತ ಅಷ್ಟೇ ಜಯನಗರ ಬಡಾವಣೆ ಅಷ್ಟೇ ಅಂತಲ್ಲ, ಈ ಕಲಬುರಗಿ ಎಲ್ಲ ಬಡಾವಣೆ ಜನರಿರ್ಬೋದು, ಭಕ್ತರಿರ್ಬೋದು, ಇವರೆಲ್ಲರೂ ಬಂದು ಕೂಡ ನಮ್ಮ ಪುರಾಣವನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಿರಂತರವಾಗಿ 1 ತಿಂಗಳು ಈ ಕಾರ್ಯಕ್ರಮ ಪುರಾಣದಲ್ಲಿ ಬಂದು ಭಾಗವಹಿಸಬೇಕಂತ ಹೇಳಿ ನಾನು ಈ ತಮ್ಮ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡ್ತೀನಿ.